ನೋಡ್ರಿ, ಒಮ್ಮೆ ನೋಟನ್ನು ನೋಡಿರ್ತೀರಿ, ಇದು ಬರೀ ಕಾಗದ. ಈ ಕಾಗದದ ಮೇಲೆ ಸ್ವಲ್ಪ ಬಣ್ಣ, ಗವರ್ನರ್ ಅವರು ಸಹಿ ಅಷ್ಟೇ. ಆದರೆ ಇದೇ ಕಾಗದಕ್ಕೆ ನಾವು ಇಡೀ ದಿನ ಬೆವರು ಸುರಿಸಿ ಕೆಲಸ ಮಾಡ್ತೀವಿ. ನಮ್ಮ ಬದುಕಿನ ಪ್ರತಿಯೊಂದು ಅಗತ್ಯವನ್ನ ಈ ಕಾಗದ ಸುತ್ತಲೇ ಸುತ್ತುತ್ತೀವಿ. ನಮ್ಮಲ್ಲಿ ಯಾರಿಗಾದರೂ ಎಂದಾದರೂ ಒಂದು ಪ್ರಶ್ನೆ ಬಂದಿದೆಯಾ? ಸರ್ಕಾರ ದಿನವಿಡೀ ಕೆಲಸ ಮಾಡಿ ನಮಗೆ ಬೇಕಾದಷ್ಟು ನೋಟುಗಳನ್ನು ಯಾಕೆ ಮುದ್ರಿಸಬಾರ್ದು? ಹಾಗೆ ಮಾಡಿದ್ರೆ ಎಲ್ಲರಿಗೂ ಹಣ ಸಿಗುತ್ತೆ ಅಲ್ವಾ, ಎಲ್ಲರೂ ಶ್ರೀಮಂತರಾಗ್ತೀವಿ, ಬಡತನವೇ ಮಾಯ ಆಗುತ್ತೆ ಅಲ್ವಾ. ತಾರ್ಕಿಕವಾಗಿ ನೋಡಿದ್ರೆ ಇದು ನಿಜ ಅನ್ಸ್ಬೋದು. ಆದರೆ ವಾಸ್ತವದಲ್ಲಿ ಹೀಗೆ ಮಾಡಿದರೆ ಏನಾಗುತ್ತೆ ಗೊತ್ತಾ? ಇಡೀ ದೇಶದಲ್ಲಿ ಆರ್ಥಿಕತೆಯೇ ಕುಸಿದು ಬೀಳುತ್ತದೆ. ಇದಕ್ಕೆ ಕಾರಣ ಡಿಮ್ಯಾಂಡ್ ಅಂಡ್ ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆ ಎಂಬ ಸರಳ ಸೂತ್ರ. ಒಂದು ಉದಾಹರಣೆ ತೆಗೆದುಕೊಳ್ಳಿ. ಊರಲ್ಲಿ ಕೇವಲ 10 ಆ್ಯಪಲ್ಗಳಿವೆ, ಅದಕ್ಕೆ 10 ಜನ ಖರೀದಿ ಮಾಡಬಹುದು. ಈಗ ಹಠಾತ್ತನೆ ಸರ್ಕಾರ ಎಲ್ಲರ ಕೈಗೂ ಸಾವಿರಾರು ರೂಪಾಯಿಯನ್ನು ಕೊಟ್ಟರೆ ಏನಾಗುತ್ತೆ? ಎಲ್ಲರೂ ಅದೇ ಆಪಲ್ ಕೊಳ್ಳಲು ಓಡ್ತಾರೆ. ಆಗ ಆಪಲ್ ಮಾರಾಟಗಾರ ನನ್ನ ಹಣ್ಣಿಗೆ ಹೆಚ್ಚು ಯಾರು ಹಣ ಕೊಡ್ತಾರೋ ಅವ್ರಿಗೆ ಮಾತ್ರ ನಾನು ಕೊಡ್ತೀನಿ ಅಂತಾನೆ. ಈಗ ಬೆಲೆ 100 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಇರುತ್ತೆ. ಆದ್ರೆ ಏನಾಯ್ತು? ನಮ್ಮ ಕೈಯಲ್ಲಿ ಹಣ ಹೆಚ್ಚಾಗುತ್ತದೆ, ಆದ್ರೆ ಆಪಲ್ನ ಸಂಖ್ಯೆ ಹೆಚ್ಚಾಗದಲ್ಲ. ಪರಿಣಾಮವಾಗಿ ಬೆಲೆ ಏರುತ್ತದೆ. ಇದನ್ನೇ ನಾವು ಹಣದುಬ್ಬರ ಅಂತ ಕರಿತೀವಿ. ಮಾರುಕಟ್ಟೆಯಲ್ಲಿ ಹಣ ಜಾಸ್ತಿಯಾಗಿ ಸರಕುಗಳು ಕಡಿಮೆ ಇದ್ದರೆ ನೋಟಿನ ಮೌಲ್ಯ ಕುಸಿಯುತ್ತದೆ. ಸರಳವಾಗಿ ಹೇಳಬೇಕಾದರೆ ಹಣ ಮುದ್ರಿಸುವುದು ಸುಲಭ, ಆದರೆ ಈ ಹಣಕ್ಕೆ ತಕ್ಕ ಮೌಲ್ಯ ವಸ್ತು ಅಥವಾ ಸೇವೆಗಳನ್ನು ಉತ್ಪಾದಿಸುವುದು ಕಷ್ಟ. ಜಿಂಬಾಬ್ವೆ ಅಂತ ದೇಶಗಳಲ್ಲಿ ಹಿಂದೆ ಇದೇ ತಪ್ಪು ನಡೆದಿತ್ತು. ಅಲ್ಲಿಯ ಜನರು ಒಂದು ಬ್ರೆಡ್ ಅನ್ನು ಕೊಳ್ಳಲು ಮೂಟೆಗಟ್ಟಲೆ ಹಣವನ್ನ ತಗೊಂಡು ಒಯ್ಯಬೇಕಾದ ಪರಿಸ್ಥಿತಿ ಬಂದಿತ್ತು. ಈ ಹಣದ ರಾಶಿ ಹೆಚ್ಚಾದಷ್ಟು ಅದರ ಮೌಲ್ಯ ಕಮ್ಮಿ ಆಯಿತು. ಆದರೆ ಈ ಕಾಗದ ನೋಟು ಅಸ್ತಿತ್ವಕ್ಕೆ ಬಂದಿದ್ದು ಹೇಗೆ? ಇದರ ಹಿಂದೆ ಇರುವ ನಂಬಿಕೆ ಕಥೆ ಏನು? ಅದನ್ನ ಇವತ್ತು ತಿಳಿಯೋಣ. ಸರಿ, ಈಗ ಪ್ರಶ್ನೆ ಬರುತ್ತದೆ, ಈ ಕಾಗದದ ನೋಟುಗಳು ಎಲ್ಲಿಂದ ಬಂತು? ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗೋಣ. ಅಂದು ನೋಟ್ ಇರಲಿಲ್ಲ, ಬ್ಯಾಂಕ್ ಇರಲಿಲ್ಲ. ಆಗ ಇದ್ದಿದ್ದು ವಸ್ತು ವಿನಿಮಯ ಪದ್ಧತಿ. ಅಂದ್ರೆ ನನ್ನ ಹತ್ರ ಅಕ್ಕಿ ಇದ್ದರೆ ನಿಮ್ಮ ಹತ್ರ ಬಟ್ಟೆ ಇರುತ್ತದೆ. ನಿಮ್ಮ ಬೇಕಾದದ್ದನ್ನು ಅದ್ಲು ಬದ್ಲು ಮಾಡ್ಕೋಬಹುದಿತ್ತು. ಈ ಸಮಸ್ಯೆ ಎಲ್ಲಿಂದ ಬಂತು ಗೊತ್ತಾ? ನನ್ನ ಹತ್ರ ಅಕ್ಕಿ ಇದೆ, ನಿಮ್ಮ ಹತ್ರ ಬಟ್ಟೆ ಇದೆ, ಆದ್ರೆ ನನಗೆ ಬಟ್ಟೆ ಬೇಕು, ನಿನ್ಗೆ ಅಕ್ಕಿ ಬೇಡ. ಏನಾಗುತ್ತದೆ ಅಂದ್ರೆ ವ್ಯಾಪಾರ ನಿಂತು ಹೋಗುತ್ತದೆ. ಆಗ ಜಗತ್ತು ಒಂದು ಮಾಧ್ಯಮ ಹುಡುಕುತ್ತದೆ, ಅದೇ ಚಿನ್ನ. ಅದುವೇ ಚಿನ್ನ. ಚಿನ್ನ ಎಲ್ಲರಿಗೂ ಬೇಕಾದದ್ದು, ದೀರ್ಘಕಾಲ ಬಾಳಿಕೆ ಬರುವಂತಹ. ಹಿಂದೆ ಚಿನ್ನವೇ ಹಣವಾಗಿತ್ತು. ಆದರೆ ಚಿನ್ನದೊಂದಿಗೆ ಒಂದು ದೊಡ್ಡ ಸಂಕಷ್ಟವಿತ್ತು. ಎಲ್ಲಿ ಹೋದರೂ ಚಿನ್ನದ ಚೀಲವನ್ನು ಹೊತ್ಕೊಂಡು ಹೋಗುವುದು ಅಪಾಯಕಾರಿ. ಅದಕ್ಕೆ ಕಳ್ಳತನದ ಭಯ ಮತ್ತು ಅದನ್ನು ಭದ್ರವಾಗಿ ಕಾಯುವುದು ದೊಡ್ಡ ಸವಾಲಾಗಿತ್ತು. ಆಗ ಜನರು ಒಂದು ಉಪಾಯ ಮಾಡಿದರು. ತಮ್ಮಲ್ಲಿರುವ ಚಿನ್ನವನ್ನ ಸುರಕ್ಷಿತವಾಗಿರುವ ಸ್ಥಳದಲ್ಲಿ, ಅಂದರೆ ರಾಜರ ಬಳಿಯೋ ಅಥವಾ ಅಂದಿನ ವರ್ತಕರ ಬಳಿಯೋ ಠೇವಣಿ ಇಡಲು ಶುರು ಮಾಡಿದರು. ಅವರು ಆ ಚಿನ್ನವನ್ನು ಪಡೆದು ಅದಕ್ಕೆ ಬದಲಾಗಿ ಒಂದು ಸಣ್ಣ ಕಾಗದ ರಸೀದಿಯಲ್ಲಿ ನೀಡುತ್ತಿದ್ದರು. ಆ ರಸೀದಿಯಲ್ಲಿ ಬರೆದಿತ್ತು, ಈ ಕಾಗದವನ್ನು ಯಾರು ತೋರಿಸ್ತಾರೋ ಅವರಿಗೆ ನಾನು ಇಂತಿಷ್ಟು ಗ್ರಾಮ್ ಚಿನ್ನ ಕೊಡಲು ಬದ್ಧನಾಗಿದ್ದೇನೆ ಅಂತ, ಇಷ್ಟು ಹಣ ಪಾವತಿಸಲು ವಚನ ನೀಡುತ್ತಿದ್ದೇನೆ ಎಂಬ ಸಾಲು. ಅದೇ ಹಳೆಯ ರಸೀದಿ ವಂಶಸ್ಥರ, ಅಂದರೆ ನಮ್ಮ ನೋಟು ಕೂಡ ಒಂದು ರೀತಿಯಲ್ಲಿ ಸರ್ಕಾರದ ಒಂದು ವಚನ ಅಥವಾ ಭರವಸೆ. ಆದರೆ ಇಲ್ಲೊಂದು ತಿರುವು ಇದೆ. ಅದು ಆ ಕಾಗದಕ್ಕೆ ಬೆಲೆ ಇದ್ದಿದ್ದು ಆ ಕಾಗದ ಹಿಂದೆ ಇರುವ ಚಿನ್ನದ ಕಾರಣದಿಂದ. ಆದರೆ ಇವತ್ತು ನಮ್ಮ ನೋಟಿನ ಹಿಂದೆ ಯಾವುದೇ ಚಿನ್ನ ರಾಶಿ ಇಲ್ಲ. ಇವತ್ತು ಈ ಕಾಗದ ಬೆಲೆ ಇರುವುದು ಕೇವಲ ಸರ್ಕಾರದ ಮೇಲಿನ ನಂಬಿಕೆಯಿಂದ ಮಾತ್ರ. ನೋಡಿ, ಈ ಸರ್ಕಾರ ಹೇಳುತ್ತದೆ ಈ 500 ರೂಪಾಯಿ ನೋಟ್ ಅಂದ್ರೆ ದೇಶದಲ್ಲಿ ನಿಮಗೆ 500 ರೂಪಾಯಿ ಮೌಲ್ಯದ ವಸ್ತು ಸಿಗುತ್ತದೆ ಎಂದು. ನಾವು ಆ ಭರವಸೆಯನ್ನು ನಂಬುತ್ತೇವೆ, ಅದಕ್ಕೆ ಅದು ಹಣ. ಒಂದು ವೇಳೆ ಸರ್ಕಾರ ಈ ಭರವಸೆಯನ್ನು ಮುರಿದರೆ ಅಥವಾ ನಂಬಿಕೆ ಕಳೆದುಕೊಂಡರೆ ಆ ನೋಟು ಕೇವಲ ಒಂದು ಹರಿದ ಕಾಗದ ತುಂಡಾಗಿ ಬದಲಾಗುತ್ತದೆ. ಇದೇ ಹಣದ ಇತಿಹಾಸದ ಅತಿ ದೊಡ್ಡ ಮ್ಯಾಜಿಕ್. ಈಗ ದೊಡ್ಡ ಪ್ರಶ್ನೆಗೆ ಬರೋಣ. ನಾವು ನೋಡಿದ ಹಾಗೆ ಹಿಂದೆ ಎಲ್ಲರೂ ಚಿನ್ನದ ಮೇಲೆ ನಂಬಿಕೆಯಿಂದ ವ್ಯಾಪಾರ ಮಾಡುತ್ತಿದ್ದರು. ಆದರೆ 20ನೇ ಶತಮಾನದಲ್ಲಿ ಜಗತ್ತು 2 ಮಹಾಯುದ್ಧಗಳನ್ನು ಕಂಡಿತ್ತು. ಈ ಯುದ್ಧಗಳಲ್ಲಿ ದೇಶಗಳ ಆರ್ಥಿಕತೆ ಬರ್ಬಾತಾಗಿತ್ತು. ಯುದ್ಧಗಳು ನಡೀತಾ ಇದ್ದು ಯುರೋಪ್ ದೇಶಗಳಲ್ಲಂತೂ ತಮ್ಮ ಚಿನ್ನವನ್ನು ಅಮೆರಿಕಗೆ ಕೊಟ್ಟು ಬದಲಾಗಿ ಶಸ್ತ್ರಾಸ್ತ್ರಗಳು ಮತ್ತು ಅಗತ್ಯ ವಸ್ತುಗಳನ್ನು ಕೊಳ್ಳುತ್ತಿದ್ದವು. ಯುದ್ಧ ಮುಗಿಯುವ ಹೊತ್ತಿಗೆ ಜಗತ್ತಿನ ಬಹುತೇಕ ಚಿನ್ನ ಅಮೆರಿಕದ ಖಜಾನೆಗೆ ಬಂದು ಸೇರಿತ್ತು. ಉಳಿದ ದೇಶಗಳ ಬಳಿ ಚಿನ್ನವೇ ಇರಲಿಲ್ಲ, ಆದರೆ ವ್ಯಾಪಾರ ಮಾಡಲು ಕರೆನ್ಸಿ ಬೇಕಾಗಿತ್ತು. ಅದೇ ಸಮಯ ಅಂದ್ರೆ 1944ರಲ್ಲಿ ಬ್ರಿಟನ್ ವುಡ್ಸ್ ಎಂಬ ಐತಿಹಾಸಿಕ ಒಪ್ಪಂದ ನಡೆದಿತ್ತು. ಅಲ್ಲಿ ಜಗತ್ತಿನ ಎಲ್ಲಾ ದೇಶಗಳು ಒಂದು ನಿರ್ಧಾರಕ್ಕೆ ಬಂದಿದ್ದು, ನಾವು ಚಿನ್ನವನ್ನು ಸಾಗಿಸುವುದು ಬೇಡ, ಬದಲಾಗಿ USA ಡಾಲರ್ ಅನ್ನು ಜಗತ್ತಿನ
ಕರೆನ್ಸಿಯಾಗಿ ಸ್ವೀಕರಿಸೋಣ. ಅಮೇರಿಕ ಒಂದು ಭರವಸೆ ಕೊಟ್ಟಿತ್ತು, ನೀವು ಎಷ್ಟು ಡಾಲರ್ ಬೇಕಾದರೂ ನಮ್ಮ ಬಳಿ ತನ್ನಿ, ಅದಕ್ಕೆ ಪ್ರತಿಯಾಗಿ ನಾವು ಚಿನ್ನವನ್ನು ಕೊಡ್ತೀವಿ. ಅಂದಿನಿಂದ ಡಾಲರ್ ಜಗತ್ತಿನ ರಾಜನಾಗಿ ಸಿಂಹಾಸನವೇರಿತ್ತು. ಆದರೆ ಮಜಾ ಅಂತಂದ್ರೆ ಏನು ಗೊತ್ತಾ, 1971ರಲ್ಲಿ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಲಸನ್ ಇನ್ನು ಮುಂದೆ ನಾವು ಡಾಲರ್ ಪ್ರತಿಯಾಗಿ ಚಿನ್ನ ಕೊಡುವುದಿಲ್ಲ ಎಂದು ಘೋಷಣೆ ಮಾಡಿಬಿಟ್ಟಿತ್ತು. ಇದನ್ನು ನಿಕ್ಲಸನ್ ಶಾಕ್ ಅಂತಾರೆ. ಅಂದ್ರೆ ಡಾಲರ್ ಈಗ ಚಿನ್ನದ ಬೆಂಬಲವಿಲ್ಲದೆ ಬರೀ ಕಾಗದವಾಗಿ ಉಳಿಯುತ್ತದೆ. ಆದರೆ ಅಚ್ಚರಿ ವಿಷಯ ಏನಂದ್ರೆ, ಚಿನ್ನದ ಬೆಂಬಲ ಹೋದರೂ ಡಾಲರ್ ಮೌಲ್ಯ ಕುಸಿಯುವುದಿಲ್ಲ. ಯಾಕೆಂದ್ರೆ ಅಷ್ಟೊತ್ತಿಗೆ ಜಗತ್ತಿನ ತೈಲ ವ್ಯಾಪಾರ, ಶಸ್ತ್ರಾಸ್ತ್ರ ವ್ಯಾಪಾರ ಮತ್ತು ಬಹುತೇಕ ಅಂತಾರಾಷ್ಟ್ರೀಯ ವ್ಯವಹಾರಗಳು ಡಾಲರ್ನಲ್ಲಿ ನಡೆಯಲು ಶುರುವಾಗಿದ್ವು. ಜಗತ್ತಿಗೆ ಡಾಲರ್ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಎನ್ನುವಷ್ಟು ಅಮೆರಿಕ ತನ್ನ ಆರ್ಥಿಕತೆಯನ್ನು ಗಟ್ಟಿಗೊಳಿಸಿಕೊಂಡಿತ್ತು. ಇಂದೀಗ ನಾವು ಭಾರತದ ಯಾವುದಾದ್ರೂ ವಸ್ತುಗಳನ್ನು ಅಥವಾ ಚೀನಾದಿಂದ ಕೊಳ್ಳಬೇಕಾದರೆ ಅದನ್ನು ನಾವು ಡಾಲರಲ್ಲೇ ಲೆಕ್ಕ ಹಾಕಲಾಗುತ್ತದೆ. ನಾವು ಪೆಟ್ರೋಲ್ ಕೊಳ್ಳಬೇಕಾದರೆ ಡಾಲರ್ ಬೇಕು. ಅಮೆರಿಕದ ಕರೆನ್ಸಿಯ ಮೇಲೆ ಜಗತ್ತಿನ ಆಧಿಪತ್ಯ ಈ ರೀತಿ ನಿರ್ಮಾಣವಾಯಿತು. ಸೋಲುವ ಪರಿಸ್ಥಿತಿಯಲ್ಲಿ ಇದ್ದ ಡಾಲರ್ ತನ್ನ ರಾಜಕೀಯ ಚಾಣಾಕ್ಷತನದಿಂದ ಜಗತ್ತಿನ ಕಾಮೆಂಟ್ ಸೆಂಟರ್ ಆಗಿ ಉಳಿಯಿತು. ಇಷ್ಟೆಲ್ಲ ಚರ್ಚೆ ಮಾಡಿದ ಮೇಲೆ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಹಣ ಅಂದರೆ ಕೇವಲ ನೋಟುಗಳಲ್ಲ. ಇವತ್ತು ನಮ್ಮ ರೂಪಾಯಿಯ ಮೌಲ್ಯ ಯಾಕೆ ಡಾಲರ್ ಮುಂದೆ ಏರಿಳಿತವಾಗಿ ಕಾಣುತ್ತಿದೆ ಗೊತ್ತಾ? ನಾವು ದಿನನಿತ್ಯ ಬಳಸುವ ಪೆಟ್ರೋಲ್, ಎಲೆಕ್ಟ್ರಾನಿಕ್ ಮತ್ತು ತಂತ್ರಜ್ಞಾನ ಇವುಗಳಿಗಾಗಿ ನಾವು ವಿದೇಶಗಳ ಮೇಲೆ ಅವಲಂಬಿತರಾಗಿರುತ್ತೇವೆ. ಆ ವಸ್ತುಗಳನ್ನು ಕೊಳ್ಳಲು ನಮಗೆ ಡಾಲರ್ ಬೇಕು. ಆದರೆ ಡಾಲರ್ಗೆ ನಮ್ಮ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ. ಮತ್ತೆ ಮರೆಯದಿರಿ, ಒಂದು ದೇಶದ ಕರೆನ್ಸಿಯ ಮೌಲ್ಯ ಆ ದೇಶದ ಉತ್ಪಾದನಾ ಸಾಮರ್ಥ್ಯದ ಮೇಲೆ ನಿಂತಿರುತ್ತದೆ. ನಾವು ಎಷ್ಟು ಹೆಚ್ಚು ವಸ್ತುಗಳನ್ನು ಉತ್ಪಾದಿಸುತ್ತೇವೋ, ಎಷ್ಟು ಹೆಚ್ಚು ಸೇವೆಗಳನ್ನು ಜಗತ್ತಿಗೆ ನೀಡುತ್ತೇವೋ, ನಮ್ಮ ರೂಪಾಯಿಗೆ ಅಷ್ಟು ಹೆಚ್ಚು ಬೇಡಿಕೆ ಬರುತ್ತದೆ. ಹಣ ಎನ್ನುವುದು ಬರೀ ಕಾಗದವಲ್ಲ, ಅದು ಆ ದೇಶದ ಜನರ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯದ ಬೆಂಬಲ. ಆರ್ಥಿಕತೆ ಎನ್ನುವುದು ಕೇವಲ ಅರ್ಥಶಾಸ್ತ್ರಜ್ಞರಿಗೆ ಮಾತ್ರ ಸೀಮಿತವಾಗಿದ್ದ ವಿಷಯವಲ್ಲ, ನಮ್ಮೆಲ್ಲರ ಬದುಕಿನ ಭಾಗ. ಹಣದ ಇತಿಹಾಸ ಮತ್ತು ಅದರ ಇಂದಿನ ಈ ರಾಜಕೀಯವನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರೋ ಅಷ್ಟು ಬುದ್ಧಿವಂತಿಕೆಯಿಂದ ನಿಮ್ಮ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಹೂಡಿಕೆ ಮಾಡುವುದಾಗಿರಲಿ ಅಥವಾ ಉಳಿತಾಯ ಮಾಡುವುದಾಗಿರಲಿ, ಈ ಅರಿವು ನಿಮಗೆ ಖಂಡಿತ ದಾರಿದೀಪವಾಗುತ್ತದೆ. ನಿಮಗೆ ಹಣದ ಬಗ್ಗೆ ಸ್ವಲ್ಪ ದೃಷ್ಟಿಕೋನವನ್ನು ನೀಡಿದ್ದೆ ಎಂದು ನಾನು ಭಾವಿಸ್ತೀನಿ. ಈ ಕಥೆ ನಿಮಗೆ ಇಷ್ಟವಾಗಿದೆಯೇ? ಈ ಹಣದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಬಗ್ಗೆ ನೀವು ಏನು ಅನ್ಕೊಳ್ತೀರಿ ದಯವಿಟ್ಟು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ ಕೇಸ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.